ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗ್ ಬಂದು ಸಂಡೇ ವಿಲಾಗು. ಸೊ ಈ ವೀಕೆಂಡ್ ನಾವು ಏನೇನು ಮಾಡಿದ್ವಿ ಅಂತ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಟನ್ ಬಿರಿಯಾನಿ ಮತ್ತು ಮಟನ್ ಗೀ ರೋಸ್ಟ್ ಮಾಡಿದ್ದೆ. ಮತ್ತು ಹೆಂಗೂ ಸಂಡೇ ಅಲ್ವಾ, ಸೊ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ, ಔಟ್ಸೈಡ್ ಹೋಗೋಣ ಅಂದರೆ ನಮ್ಮ ಮನೆ ಹತ್ರನೇ ಈ ಥರ ಝೂ ಪಾರ್ಕ್ ಅಂತ ಒಂದು ಫ್ಯಾಮಿಲಿ ಫನ್ ಫೇರ್ನ ಆರ್ಗನೈಸ್ ಮಾಡಿದರು. ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ, ಸೊ ಇವತ್ತು ಫ್ರೀ ಆಗಿದ್ದೀವಲ್ವ ಅಂತ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ. ಪರ್ ಹೆಡ್ 60 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ ಅಬೌಟ್ 3 ಇಯರ್ಸ್ ಸಹ ಸೇಮ್ ಪ್ರೈಸ್ ಇರುತ್ತೆ. ಬಟ್ ವರ್ತ್ ಅನಿಸ್ತು ಆ್ಯಕ್ಚುಲಿ ನಾವು ನೋಡ್ಬೇಕಾದ್ರೆ. ಎಂಟ್ರೆನ್ಸ್ ಅಂತೂ ತುಂಬಾ ರಿಚಾಗಿ ಡೆಕೋರೇಷನ್ ಮಾಡಿದರು. ಅಂದರೆ ಕಟೌಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಥರ ವಾಲ್ಪೇಪರ್ಸ್ ಎಲ್ಲ ಇತ್ತು. ಅಂದರೆ ಮಕ್ಕಳು ಅದ್ರ ಪಕ್ಕ ನಿಂತ್ಕೊಂಡು ಫೋಟೋ ಇಟ್ಕೊಳ್ಳೋದು. ಅಲ್ಲಿ ಬಂದಿರೋ ಮಕ್ಕಳಂತೂ ಡಿಫ್ರೆಂಟ್ ಫೋಸಸ್ಸಲ್ಲಿ ತೊಗೊಳ್ತಾ ಇದ್ರು. ಆ್ಯಕ್ಚುಲಿ ಇದೊಂದು ಹೈಲೈಟ್ ಅಂತಲೇ ಹೇಳ್ಬೋದು. ಇದು ಎಂಟ್ರೆನ್ಸ್ ಎಲ್ಲ ಇತ್ತು. ಮತ್ತು ಇನ್ನೊಂದು ನಂಗೆ ಇಷ್ಟ ಆಗಿದೆ ಏನಂದರೆ, ಯೂಶ್ವಲಿ ಫನ್ ಫೇರ್ಸಲ್ಲಿ ಒಂಥರ ಆರ್ಟಿಫಿಷಿಯಲ್ ಡಾಲ್ಸ್ ಥರ ಮತ್ತು ಅನಿಮಲ್ಸ್ನೆಲ್ಲ ಇಡ್ತಾರೆ. ಬಟ್ ಇದರಲ್ಲಿ ರಿಯಲ್ ಅನಿಮಲ್ಸು, ರೆಪ್ಟೈಲ್ಸು, ಬರ್ಡ್ಸ್ ಎಲ್ಲ ಇಟ್ಟಿದ್ರು. ಅದೊಂದು ತುಂಬಾ ಇಷ್ಟ ಆಯಿತು ನನಗಿಲ್ಲಿ. ಮತ್ತು ಮಕ್ಕಳಿಗೆ ರಿಯಲ್ಲಾಗಿ ನೋಡೋದ್ರಲ್ಲಿ ಒಂದು ಫೀಲೇ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ನಮಗೆ ಇಲ್ಲಿ ಅನಿಸ್ತು. ಅಂದರೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆನೇ ಇತ್ತು, ಬಟ್ ಸ್ಟಿಲ್ ಎಲ್ಲ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ ಇಟ್ಟಿದ್ರು. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ಕೊಟ್ಟಿರೋ 60 ರೂಪೀಸ್ಗೆ ವರ್ತ್ ಅನಿಸ್ತು ನನಗಂತೂ. ಮತ್ತು ಇಲ್ಲಿ ರಿಯಲ್ ಬರ್ಡ್ಸ್ ಇರೋದ್ರಿಂದ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ತುಂಬಾ ಒಂದು ಅನುಕೂಲ ಆಯಿತು. ಬಟ್ ಇದು ಯಾವುದೇ ರೀತಿ ಒಂದು ಡಿಸ್ಪ್ಲೇಲಿಟ್ಟಿರೋ ಅನಿಮಲ್ಸ್ ಅವ್ರ ಬರ್ಡ್ಸ್ದು ನೇಮ್ಸ್ ಹಾಕಿರಲಿಲ್ಲ. ಅದು ಒಂದು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಾಯಿತ್ತು. ಯೂಶ್ವಲಿ ಗೌರ್ಮೆಂಟ್ ಈ ಎಕ್ಸಿಬಿಷನ್ಸಲ್ಲೆಲ್ಲ ಪ್ರತಿಯೊಂದು ಬರ್ಡ್ಸ್ದು ನೇಮ್ ಇರುತ್ತಲ್ಲ, ಆ ಥರ ಏನೂ ಇಲ್ಲಿ ನೇಮ್ಸ್ ಹಾಕಿರಲಿಲ್ಲ. ಬಟ್ ನಂಗೆ ಗೊತ್ತಿರೋಷ್ಟು ಬರ್ಡ್ಸ್ದೆಲ್ಲ ನಾನು ಹೆಸರು ಹೇಳ್ಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಮಕ್ಕಳಿಗೆ. ಅವರು ತುಂಬಾ ಖುಷಿಯಿಂದ ಎಲ್ಲ ನೋಡಿದ್ರು. ಇದಾದಮೇಲೆ ಅನಿಮಲ್ಸ್ ಸಹ ಇಟ್ಟಿದ್ರು. ಅಂದರೆ ರ್ಯಾಟ್ ಆಗಲಿ, ರ್ಯಾಬಿಟ್ ಆಗಲಿ, ಈ ಥರದ್ದೆಲ್ಲ ಅನಿಮಲ್ಸ್ ಇಟ್ಟಿದ್ರು. ಇದೆಲ್ಲ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆನೇ ಇತ್ತು, ವಾಸನೆ ಎಲ್ಲ ಬರ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಅಷ್ಟು ಜನನ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲೇನೋ. ಇದೆಲ್ಲ ಬಂದು ಆಸ್ಟ್ರಿಚ್ಚು, ಈ ಥರ ಬರ್ಡ್ಸ್ ಎಲ್ಲ ಇಟ್ಟಿದ್ರು. ಮಕ್ಕಳಿಗೆ ಇದೆಲ್ಲ ಒಂಥರ ಹೈಲೈಟ್ ಅಂತಲೇ ಅನಿಸ್ತು. ಅಂದರೆ ಆಸ್ಟ್ರಿಚ್ ಮಗಳು ನೋಡಿದ್ಲು, ಬಟ್ ಮಗ ನೋಡಿರಲಿಲ್ಲ. ಅವನಂತೂ ಫುಲ್ ಎಕ್ಸೈಟ್ ಆದ ಅದನ್ನೆಲ್ಲ ನೋಡಿ. ಮತ್ತು ರೆಪ್ಟೈಲ್ಸ್, ತುಂಬ ವೆರೈಟೀಸ್ ಆಫ್ ರೆಪ್ಟೈಲ್ಸ್ ಇತ್ತು. ಅದಂತೂ ಫುಲ್ ಭಯಂಕರವಾಗಿತ್ತು. ಮತ್ತು ಈ ರೆಪ್ಟೈಲ್ಸ್ ಜೊತೆ ಫೋಟೋಸ್ ಇಟ್ಕೊಳ್ಳೋಕ್ಕೆ ಒಂದು ರೆಪ್ಟೈಲ್ನ ಆಚೆ ಡಿಸ್ಪ್ಲೇಲಿ ಇಟ್ಟಿದ್ರು. ನೆಕ್ಸ್ಟ್ ಅದನ್ನು ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ಪರ್ ಹೆಡ್ಗೇನು 200 ರೂಪೀಸ್ ಪರ್ ಪಿಕ್ ಅನಿಸುತ್ತೆ ಅಲ್ಲಿ ಚಾರ್ಜ್ ಮಾಡ್ತಾಯಿದ್ರು. ಬಟ್ ಮಕ್ಕಳು ಅದೆಲ್ಲ ಅಂದರೆ ಫೋಟೋಸ್ ಇಡ್ಸ್ಕೊಳ್ಳೋಕೆ ಭಯ ಬಿದ್ದರು. ಸೊ ನಾವೇನು ಟ್ರೈ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ರೆಪ್ಟೈಲ್ಸ್ದು ಪಿಕ್ ತೊಗೊಳ್ಳೋದು ಇದೇ ಅದು ಪ್ಲೇಸು. ಒಂದೇ ಒಂದು ರೆಪ್ಟೈಲ್ನ ಮಾತ್ರ ಆಚೆ ಇಟ್ಟಿದ್ರು. ನೋಡಿ ಇಲ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ, ಹಿಂಗೆ ಇಟ್ಕೊಂಡು ನೀವು ಫೋಟೋಸ್ ತೊಗೋಬೋದು, ಟ್ರೈ ಮಾಡಿ ಅಂತ. ಬಟ್ ಯಾರೂ ಧೈರ್ಯ ಮಾಡಿಲ್ಲ ನಾವು ಹೋಗಿದ್ದ ಟೈಮಲ್ಲಿ. ಬಟ್ ಅದು ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅಂತ ಆಮೇಲೆ ಅನಿಸ್ತು. ಬಟ್ ನೀವೇನಾದರೂ ಬೇಕಾದರೆ ಟ್ರೈ ಮಾಡ್ಬೋದು. 200 ರೂಪೀಸ್ ಪೇ ಮಾಡಬೇಕು. ಮತ್ತು ತುಂಬ ಥರ ಸ್ಟಾಲ್ಸ್ ಇಟ್ಟಿದ್ರು. ಅಂದರೆ ಈ ಕ್ಲಾತ್ಸ್ ಆಗಲಿ, ಸ್ಟೇಷ್ನರೀಸ್ ಆಗಲಿ, ಮತ್ತು ಕಿಡ್ಸ್ ಇದು ಆಟೋ ಸಾಮಾನು ಆಗಲಿ, ಈ ಥರ ತುಂಬಾ ಎಲ್ಲ ಥರ. ಅಂದರೆ ಯೂಶ್ವಲಿ ಫನ್ ಫೇರ್ಸಲ್ಲಿ ಏನೇನು ಇರುತ್ತಲ್ಲ ಎಲ್ಲ ಅವೈಲೇಬಲ್ ಇತ್ತು. ಪ್ರೈಸ್ ಸ್ವಲ್ಪ ಹೈಯರ್ ಎಂಡಲ್ಲೇ ಇತ್ತು ಕಂಪೇರ್ ಟು ಔಟ್ಸೈಡು. ಬಟ್ ಅದು ಏನೂ ಮಾಡೋಕ್ಕಾಗಲ್ಲ, ಅದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಇಂಥ ಪ್ಲೇಸಸಲ್ಲಿ ಹೋದಾಗ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಬಟ್ ನನಗೆ ಈ ಥರ ಕ್ಲಿಪ್ಸ್ ಎಲ್ಲ ಅವಶ್ಯಕತೆ ಇರಲಿಲ್ಲ, ಸೊ ನಾನೇನು ತೊಗೊಂಡಿಲ್ಲ. ಬಟ್ ಮಕ್ಕಳು ಮಾತ್ರ ಈ ಸ್ಟೇಷನರೀಸ್ ಹತ್ರ ಹೋದಾಗ ಎಷ್ಟೇ ಅವ್ರಿಗಿರಲಿ, ಪೆನ್ಸಿಲ್ಸ್ ಆಗಲಿ, ಸ್ಲೈಮ್ ಅಂತೆ ಇಂಥದ್ದೆಲ್ಲ ಎಷ್ಟೇ ಅವ್ರ ಹತ್ರ ಇದ್ರೂ ನಮ್ಗೆ ಬೇಕು ಅಂತ ಮತ್ತೆ ತಗೊಳ್ತಾಯಿದ್ರು. ಮತ್ತು ಫುಡ್ ಐಟಮ್ಸ್ ಸಹ ಇತ್ತು, ಈ ಡ್ರೈ ಫ್ರೂಟ್ಸು ಇಂಥದ್ದೆಲ್ಲ. ಸೊ ಇದೆಲ್ಲ ಏನೂ ನಾವು ಪರ್ಚೇಸ್ ಮಾಡ್ಕೊಂಡಿಲ್ಲ. ಬಟ್ ಏನೇನಿತ್ತು ಅಂತ ತೋರ್ಸೋಕ್ಕೆ ಒಂದು ಇರಲಿ ಅಂತ ವಿಡಿಯೋ ತಗೊಂಡಿದ್ದೀನಿ. ಮಕ್ಕಳು ಏನೋ ಒಂದು ಸ್ಟೇಷ್ನರಿ ಏನೋ ಶಾಪಿಂಗ್ ಮಾಡಿದ್ರು. ಅಂದರೆ ಈ ಪೆನ್ಸಿಲ್ಸ್ ಎಲ್ಲ ಇರುತ್ತಲ್ವ, ಅದರಲ್ಲಿ ಬೊಂಬೆಗಳ ಥರ ಬರೋದು, ಮತ್ತು ಒಂದು ಸ್ಲೈಮ್, ಇದೆಲ್ಲ ಶಾಪಿಂಗ್ ಮಾಡಿಕೊಂಡು ಕೊನೆಗೆ ನಾನು ಈ ಒಂದು ಪ್ಲೇ ಏರಿಯಾಗೆ ಬಂದಿದ್ದೀನಿ. ಇದಂತೂ ಒಂಥರ ನಂಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು, ಗನ್ ಶಾಟು. ಅಂದರೆ ಯೂಶ್ವಲಿ ನಾನು ಎಲ್ಲೇ ಫನ್ ಫೇರ್ಗೆ ಹೋದ್ರೂ ಇದನ್ನು ಟ್ರೈ ಮಾಡ್ತೀನಿ. ಅಂದರೆ 7 ಚಾನ್ಸಸಲ್ಲಿ 5 ಓಡಿದ್ರೆ ಏನೋ ಗಿಫ್ಟ್ ಕೊಡ್ತೀವಿ ಅಂದರು. ಬಟ್ ನಂದು 4 ಏನೋ ಶಾಟ್ ಮಾಡಿದೆ. ಬಟ್ 5th ಒನ್ನು ಅದು ಬರೀ ಬಲೂನ್ಸ್ ಕೆಳಗೆ ಬಿತ್ತು. ಸೊ ಒಂಥರ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ನಿಮಗೂ ಇದರಲ್ಲಿ ಯಾವ ಗೇಮ್ಸ್ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇನ್ನೂ ಈ ಥರ ತುಂಬಾ ವೆರೈಟೀಸ್ ಆಫ್ ಗೇಮ್ಸ್ ಸಿಕ್ತು ಆ್ಯಕ್ಚುಲಿ. ಬಟ್ ನಾವು ಅದೆಲ್ಲ ಟ್ರೈ ಮಾಡೋಕ್ಕೆ ಮಕ್ಕಳು ಬಿಡಲಿಲ್ಲ. ಯಾಕಂದರೆ ಅವ್ರು ವೆಯ್ಟ್ ಮಾಡ್ತಾಯಿದ್ರು ಒಳಗಡೆ ಫನ್ ಫೇರಲ್ಲಿ ಇನ್ನೂ ತುಂಬ ಗೇಮ್ಸ್ ಇದೆ, ಅಲ್ಲೋಗೋಣ ಅಂತ. ಸೊ ಫೈನಲಿ ಈ
ಅಂತೂ ಎಲ್ಲಿ ತುಂಬ ಗೇಮ್ಸ್ ಇರುತ್ತಲ್ವ ಅಲ್ಲಿ ಬಂದಿದ್ದೀರಿ. ಇದು ಆ್ಯಕ್ಚುಯಲ್ ಪ್ಲೇಸು ಫನ್ ಫೇರ್ದು, ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಂಥ ಪ್ಲೇಸು. ಸೊ ಈ ಥರ ತುಂಬ ಸಲ ಫನ್ ಫೇರ್ಸ್ಗೆಲ್ಲ ಕರ್ಕೊಂಡು ಹೋಗಿದ್ದೀರಿ. ಅವ್ರಿಗೆ ಆ್ಯಕ್ಚುಲಿ ಗೊತ್ತಿದೆ ಏನೇನು ಇರುತ್ತೆ ಅಂತ. ಸೊ ಅವರು ಟೈಮ್ ವೇಸ್ಟ್ ಮಾಡ್ದಿರ ಫಸ್ಟ್ ಅಲ್ಲಿ ಹೋಗೋಣಮ್ಮ ಅಂತ ಎಲ್ಲ ಕರ್ಕೊಂಬಂದರು. ಇಲ್ಲಂತೂ ತುಂಬಾ ಈಟಬಲ್ ಸ್ಟಾಲ್ಸ್ ಎಲ್ಲ ಇತ್ತು, ಅಂದರೆ ಎಲ್ಲ ಥರ ಸ್ನ್ಯಾಕ್ಸ್ ಇತ್ತು, ಜ್ಯೂಸಸ್ಸು ಆ ಥರ ಎಲ್ಲ. ಮತ್ತು ಆಟ ಆಡೋಕ್ಕೂ ತುಂಬ ಆಪ್ಷನ್ಸ್ ಇತ್ತು. ಮಗಗೆ ಫಸ್ಟು ಈ ಥರ ಬೈಕ್ಸ್ ಮೇಲೆ ಹೋಗೋದಂದ್ರೆ ತುಂಬ ಇಷ್ಟ, ಅಂದರೆ ಅವರೇ ಏನೋ ಓಡಿಸ್ತಾ ಇರೋವಂಥ ಫೀಲಿಂಗ್ ಇರುತ್ತೆ ಅಲ್ಲಿ ಆನ್ ಮಾಡೋದ್ರಲ್ಲಿ. ಅವನಂತೂ ಫುಲ್ಲು ಏನೋ ಅವನೇ ಓಡಿಸ್ತಾ ಇದ್ದಾನೆ ಅನ್ನೋಂಗೆ ಫೋರ್ಸ್ ಕೊಟ್ಕೊಂಡು ಲೈಕ್ ಜಂಬದಿಂದ ನೋಡ್ತಾ ಇದ್ದ. ಸೊ ನೆಕ್ಸ್ಟು ಈ ಥರ ಈ ಸ್ಲೈಡ್ಸಲ್ಲೆಲ್ಲ ಹೋಗೋದು ತುಂಬಾ ಇಷ್ಟ ನನ್ನ ಮಕ್ಕಳಿಬ್ರಿಗೂ. ಸೊ ಇದು ಪರ್ ಹೆಡ್ ಏನೋ 80 ರೂಪೀಸ್ ಚಾರ್ಜ್ ಮಾಡಿದ್ರು, ಅದು ಬೈಕ್ಸ್ಗೆ 60 ರೂಪೀಸ್ ಚಾರ್ಜ್ ಮಾಡಿದ್ರು ಕಿಡ್ಸ್ಗೆ. ಸೊ ಅದು ಎಲ್ಲ ಮಕ್ಕಳು ಯೂಶ್ವಲಿ ಇಷ್ಟ ಬೀಳುವಂಥ ಗೇಮ್ಸ್ ಇದು. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರೇ ಆಡಿದ್ರು ಅಂತ ಹೇಳ್ಬೋದು. ಪೇ ಮಾಡಿದ್ದು 80 ರೂಪೀಸ್ ಪರ್ ಹೆಡ್ಗೂ ವರ್ತ್ ಅಂತಲೇ ಅನಿಸ್ತು, ಯಾಕಂದರೆ ಅಷ್ಟು ಆಡಿದ್ದಾರೆ. ಸೊ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಮತ್ತು ಬಜ್ಜಿ, ಬೋಂಡ, ಮಸಾಲ ಪಾಪಡ್ಸು ಅಷ್ಟು ಬಿಸಿ ಇದ್ರೂ ಜನ ಅಂತೂ ಇದೆಲ್ಲ ತೊಗೊಂಡು ತಿಂತಾನೆ ಇದ್ದರು. ಸೊ ಯೂಶ್ವಲಿ ಫನ್ ಫೇರ್ಸ್ಗೆ ಹೋದಾಗ ನನಗೆ ಈ ಸ್ವೀಟ್ ಕ್ಯಾಂಡಿ ಇದು ಏನು ಬರುತ್ತಲ್ವ, ಇದನ್ನಂತೂ ನಾನು ಮಿಸ್ ಮಾಡೋದಿಲ್ಲ, ಟ್ರೈ ಮಾಡೇ ಮಾಡ್ತೀನಿ. ಯೂಶ್ವಲಿ ಪಿಂಕ್ ಕಲರ್ ಕೊಡ್ತಾಯಿದ್ರು ಮುಂಚೆ ಎಲ್ಲ, ಇವಾಗ ಬ್ಯಾನ್ ಆಗಿದೆ ಅಲ್ವಾ ಕಲರ್ಸು. ಸೊ ಇದು ಪ್ಲೇನಾಗೆ ಕೊಡ್ತಾಯಿದ್ದಾರೆ, ಅಂದರೆ ವೈಟ್ ಕಲರು. ಸೊ ನಾನು ನನ್ನ ಮಗಳು ಇದೆರಡನ್ನೂ ಟ್ರೈ ಮಾಡಿಕೊಂಡು, ಮತ್ತು ಅಲ್ಲೆಲ್ಲ ತುಂಬ ಈ ಕುದುರೆ ಸವಾರ ಅಂಥದ್ದನ್ನು ಸಹ ಅಲ್ಲಿ ಅವೈಲೇಬಲ್ ಇತ್ತು. ಬಟ್ ಮಕ್ಕಳು ಏನೋ ಇಂಟ್ರೆಸ್ಟ್ ಬೀಳಲಿಲ್ಲ. ಯೂಶ್ವಲಿ ಯಾವಾಗೂ ಒಂದು ರೌಂಡ್ ಹಾಕ್ತಾಯಿದ್ರು, ಬಟ್ ಈ ಸಲ ನಂಗೆ ಬೇಡ ಅಂತಂದರು. ಮತ್ತು ಈ ಥರ ಆಶೀರ್ವಾದ ಎಲ್ಲ ಮಾಡಿಸ್ಕೊಳ್ತಾಯಿದ್ರು ಮಂಗಳಮುಖಿಯರ ಹತ್ರ. ನೆಕ್ಸ್ಟು ಸ್ವಲ್ಪ ಸುಸ್ತಾಗಿತ್ತು, ಸೊ ಆಯಿತು ಅಂತ ಇಲ್ಲಿ ನಾವು ಜ್ಯೂಸ್ ಎಲ್ಲ ಕುಡಿತಾ ಇದ್ದೀರಿ, ಅಂದರೆ ಶುಗರ್ ಕೇನ್ ಜ್ಯೂಸು. ಸೊ ಎಲ್ಲ ಶುಗರ್ ಕೇನ್ ಜ್ಯೂಸ್ ಕುಡಿದ್ಮೇಲೆ ಇದು ನೆಕ್ಸ್ಟ್ ಹೋಗಿದ್ದಂಥದ್ದು ಪ್ಲೇ ಏರಿಯಾಲಿ ಒಂದು ಟಾಯ್ ಟ್ರೈನ್ಗೆ. ಯೂಶ್ವಲಿ ಪ್ರತಿ ಫನ್ ಫೇರಲ್ಲೂ ನಾನು ನನ್ನ ಮಕ್ಕಳು ಇದರಲ್ಲಿ ಟ್ರೈ ಮಾಡ್ತೀವಿ. ಅದೊಂಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ ಆ ಟಾಯ್ ಟ್ರೈನ್ಸಲ್ಲಿ ಹೋಗೋದು. ಅದು ಫಾಸ್ಟಾಗಿ ಹೋದಾಗೆಲ್ಲ ಕಿರ್ಚೋದು ಇದೆಲ್ಲ ಅಂತೂ ಕಾಮನ್. ಅಲ್ಲಿರೋ ಮಕ್ಕಳಂತೂ ಫುಲ್ ಕಿರ್ಚ್ತಾ ಇದ್ರು ಇದರಲ್ಲಿ ಹೋಗೋವಾಗ. ಹಾಗೆ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದಂಥ ಪ್ಲೇಸ್ ಬಂದು ಬೋಟು. ಹೀಗೆ ನನ್ನ ಮಕ್ಕಳಂತೂ ಒಂದು ಸ್ವಲ್ಪ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ ಲೇಟಾಗೋಯಿತು. ಸೊ ಹೀಗೆ ನನ್ನ ಡೇ ಇತ್ತು, ವೀಕೆಂಡು ತುಂಬ ಎಂಜಾಯಬಲ್ ಆಗಿತ್ತು. ಹೇಗಿದೆ ಈ ವಿಲಾಗ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಕೊನೆ ತನಕ ನೋಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.